ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. 2022ರ ಮೊದಲ IPO ವಿಡಿಯೋ ಇದಾಗಿರುತ್ತೆ. ನಾವು 2021ರಲ್ಲಿ ಬಹಳಷ್ಟು IPOಗಳಿಂದನೂ ಕೂಡ ನಾವು ಒಳ್ಳೆಯ ಲಾಭವನ್ನು ನಾವು ಪಡೆದಿದ್ದೀವಿ. ಅದೇ ಥರ ಬಹಳಷ್ಟು ಜನ ಈ ಒಂದು IPOದಲ್ಲಿ ಲೀಸ್ಟಿಂಗ್ ಗೇನ್ಗೋಸ್ಕರನೂ ಕೂಡ ಅಪ್ಲೈ ಮಾಡಿದ್ದಾರೆ ಮತ್ತು ಲಾಂಗ್ ಟರ್ಮ್ಗೂ ಕೂಡ ಒಳ್ಳೊಳ್ಳೆ ಕಂಪ್ನಿಗಳಿಂದ ಒಂದು ಒಳ್ಳೆಯ ಲಾಭವನ್ನು ಕೂಡ ಪಡೆದಿದ್ದಾರೆ 2021ರಲ್ಲಿ. 2022ರಲ್ಲೂ ಕೂಡ ಭಾಳಷ್ಟು IPOಗಳು ಬರ್ತಾಯಿದ್ದು, ಅವೆಲ್ಲದರ ವೀಡಿಯೋಗಳನ್ನು ನಾನು ವೆಲ್ತ್ ಇನ್ಫೋ ಚಾನಲ್ ಮೂಲಕ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಮ್ಮ ವೀಡಿಯೋಗಳನ್ನು ನೀವು ಸಂಪೂರ್ಣವಾಗಿ ನೋಡಿ IPO ಬಗ್ಗೆ ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋದಲ್ಲಿ ಇರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು IPO ವೀಡಿಯೋಗಳನ್ನು ನೀವು ನೋಡೋದ್ರಿಂದ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ತಿಳಿಯುತ್ತೆ. ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಕಂಪ್ನಿಯಲ್ಲಿ ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಾ ಬೇಡ, ಅಥವಾ ಈ ಒಂದು ಕಂಪ್ನಿಯ ಬಿಸ್ನೆಸ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದರೆ ನೀವು ಪ್ಲ್ಯಾನ್ ಮಾಡ್ಬೋದು ಇದರಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕಂತೇಳಿ. ಅದಕ್ಕೂ ಕೂಡ ಈ ಒಂದು ವೀಡಿಯೋಗಳು ಸಹಾಯ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು 2021ರಲ್ಲಿ ನಾವು ಕೇಳಲ್ಪಟ್ಟಿರೋದು ಭಾಳ ಜನ, ನಾವು IPOಗಳು ಅಪ್ಲೈ ಮಾಡ್ತೀವಿ, ನಮಗೆ ಅಲಾಟ್ಮೆಂಟ್ ಆಗ್ತಾಯಿಲ್ಲ ಅಂತೇಳಿ. ನಾನು 2 ವೀಡಿಯೋನ ಮಾಡಿದ್ದೀನಿ ಅಲಾಟ್ಮೆಂಟ್ ಪ್ರೊಸೆಸ್ಗೆ ಸಂಬಂಧಿಸಿದಂತೆ. ಮೊದಲನೇದು ಯಾವ ಥರ ನಿಮ್ಮ ಒಂದು ಅಲಾಟ್ಮೆಂಟ್ ಚಾನ್ಸಸ್ನ ನೀವು ಹೆಚ್ಚು ಮಾಡ್ಕೋಬೇಕಂತೇಳಿ. ಆ ಒಂದು ವೀಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ. ಆ ಥರ ನೀವು ಪ್ಲ್ಯಾನ್ ಮಾಡಿದಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ಗಳು ಹೆಚ್ಚಿರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನೀವು IPOದಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಆಗ್ತಾ ಇಲ್ಲ ಅಂತೇಳಿ ನೀವು ಎಲ್ಲ IPOಗಳಿಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಒಳ್ಳೊಳ್ಳೆ ಕಂಪ್ನಿಗಳು ಬಂದಾಗ ಮಾತ್ರ ನೀವು ಅಪ್ಲೈ ಮಾಡಿ. ನೆಕ್ಸ್ಟು ಯಾರೆಲ್ಲ IPOಗಳಿಗೆ ಅಪ್ಲೈ ಮಾಡ್ತಾಯಿದ್ದೀರಾ, ನಮಗೆ IPOದಲ್ಲಿ ಅಲಾಟ್ಮೆಂಟ್ ಆಗ್ತಾಯಿಲ್ಲ, ಹೇಗೆ ನಾವು IPOಗಳಿಂದ ಅಡ್ವಾಂಟೇಜ್ನ ನಾವು ಪಡಿಬೇಕು ಅಂತಕ್ಕಂಥವ್ರು ಇಂಡೈರೆಕ್ಟಾಗಿ ನೀವು ಹೇಗೆ IPOಗಳಿಗೆ ಅಪ್ಲೈ ಮಾಡ್ಬೋದು, ಮುಂಬರುವ IPOಗಳಿಗೆ ನೀವು ಅಪ್ಲೈ ಮಾಡ್ಬೋದು ಅಂತಕ್ಕಂಥ ಒಂದು ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವೀಡಿಯೋವನ್ನು ಕೂಡ ನೀವು ನೋಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಈ ಒಂದು ವೀಡಿಯೋದಲ್ಲಿ ಒಂದು ಮ್ಯೂಚುವಲ್ ಫಂಡು ಅದು ಮುಂಬರುವ IPOಗಳೆಲ್ಲದ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಮತ್ತು ರೀಸೆಂಟಾಗಿ ಲೀಸ್ಟ್ ಆಗಿರ್ತಕ್ಕಂಥ IPOಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡಬೇಕಂತೇಳಿ ಅವರು ಡಿಸಿಷನ್ನ ತೊಗೊತಾರೆ. ಈ ಒಂದು ಫಂಡು ಲಾಸ್ಟ್ 1 ಇಯರಲ್ಲಿ ಒಂದು 50% ರಿಟರ್ನ್ನ ಕೊಟ್ಟಿದೆ. ಆ ಒಂದು ವೀಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ನೀವು ಡಿಸಿಷನ್ ನೀವು ತೊಗೊಳ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ 2 ವೀಡಿಯೋ ಲಿಂಕನ್ನು ನಿಮ್ಮ ವೀಡಿಯೋ ಮೇಲೆ ಕಾಣ್ತಕ್ಕಂಥ ಐಕಾನಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ದಿನ ಮುಂಬೈ ಮೂಲದ AGS Transact Technology ಅಂತಕ್ಕಂಥ ಕಂಪನಿ IPOಗೆ ಬರ್ತಾ ಇದೆ. ಇದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು 19 ಜನವರಿ 2022ಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು AGS Transact Technologies ಲಿಮಿಟೆಡ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಲೀಡಿಂಗಲ್ಲಿ ಇರ್ತಕ್ಕಂಥ ಓಮ್ನಿ ಚಾನಲ್ ಪೇಮೆಂಟ್ ಸೊಲ್ಯೂಷನ್ ಪ್ರೊವೈಡರ್ಸಲ್ಲಿ ಈ ಒಂದು ಕಂಪ್ನಿ ಕೂಡ ಒಂದು. ಇವರು ಮೇನಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಸೊಲ್ಯೂಷನ್ಸ್ನ ಇವರು ಪ್ರೊವೈಡ್ ಮಾಡ್ತಾರೆ. ಈ ಒಂದು ಕಂಪ್ನಿ ಮುಂಚೆ ಕೂಡ ಒಂದು 3 ಟೈಮ್ಸು IPOಗೆ ಬರೋದಕ್ಕೆ ಅವರು ಟ್ರೈ ಮಾಡಿದರು, ಅದು ಆಗಿರಲಿಲ್ಲ. ಲಾಸ್ಟ್ ಒಂದು 12 ಇಯರ್ಸಲ್ಲಿ ಇದು 4ನೇ ಟೈಮ್ ಇವರು IPOಗೆ ಬರ್ತಾ ಇರೋದು. ಸೊ ಈ ಸಾರಿ ಫೈನಲಿ IPOಗೆ ಬಂದಿದ್ದಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು AGS Transact Technologies IPO ಬಗ್ಗೆ ನಾವು ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ. IPO ಡೀಟೇಲ್ಸು, ಈ ಒಂದು ಕಂಪ್ನಿಯ ಇನ್ಫಾರ್ಮೇಷನ್ನು, ಸ್ಟ್ರೆಂತು, ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸು, ಫೈನಾನ್ಷಿಯಲ್ಸು, ಗ್ರೇ ಮಾರ್ಕೆಟ್ ಪ್ರೀಮಿಯಮು, ಮತ್ತು ಈ ಒಂದು IPOಗೆ ಅಪ್ಲೈ ಮಾಡೋದಾ ಬೇಡ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ನಮ್ಮಿಂದ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ್ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನಮ್ಮ ಹತ್ರ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವರಿಗೆ ನಾವು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ ರೆಕಮೆಂಡ್ ಮಾಡ್ತೀವಿ. ಅವೆಲ್ಲವೂ ಕೂಡ ತುಂಬ ಒಳ್ಳೆ ಪ್ರಾಫಿಟ್ನ ಜನ್ರೇಟ್ ಮಾಡಿದಾವೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾವು AGS Transact Technologies ಲಿಮಿಟೆಡ್ ಬಗ್ಗೆ ನಾವು ನೋಡ್ತಾ ಬಂದಾಗ, ಇದು ಇಂಡಿಯಾದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಓಮ್ನಿ ಚಾನಲ್ ಪೇಮೆಂಟ್ ಸೊಲ್ಯೂಷನ್, ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಪೇಮೆಂಟ್ ಸೊಲ್ಯೂಷನ್ಸ್ನ ಈ ಒಂದು ಕಂಪ್ನಿಯವರು ಪ್ರೊವೈಡ್ ಮಾಡ್ತಾರೆ. ಇವರು ಇನ್ ಟರ್ಮ್ಸ್ ಆಫ್ ಡಿಜಿಟಲ್ ಮತ್ತು ಕ್ಯಾಶ್ ಬೇಸ್ಡ್ ಸೊಲ್ಯೂಷನ್ಸ್ನು ಕೂಡ ಈ ಒಂದು ಕಂಪ್ನಿಯವರು ಪ್ರೊವೈಡ್ ಮಾಡ್ತಾರೆ ಬ್ಯಾಂಕ್ಗಳಿಗೆ ಮತ್ತು ಕಾರ್ಪೊರೇಟ್ ಕ್ಲೈಂಟ್ಸ್ಗೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು 2002ರಲ್ಲಿ ಈ ಒಂದು ಕಂಪ್ನಿ ಸ್ಟಾರ್ಟ್ ಆಗಿದ್ದು. ಇವರ ಒಂದು ಮೇನ್ ಕೋರ್ ಬಿಸ್ನೆಸ್ ಬಂದ್ಬಿಟ್ಟು ATM ಕ್ಯಾಶ್ ಹ್ಯಾಂಡಲ್ ಮಾಡೋದು, ಈ ಒಂದು ATMಗಳಿಗೆ ಕ್ಯಾಶ್ನ ಆ್ಯಡ್ ಮಾಡೋದು, ಅದನ್ನ ಮ್ಯಾನೇಜ್ ಮಾಡೋದು. ಸೊ ಬ್ಯಾಂಕ್ಗಳ ಜೊತೆ ಇವರು ವರ್ಕ್ ಮಾಡ್ತಾರೆ. ನೆಕ್ಸ್ಟು ಅದೇ ಥರ ಈ ಒಂದು ಕಂಪ್ನಿ CRM ಔಟ್ಸೋರ್ಸಿಂಗು, ಕ್ಯಾಶ್ ಮ್ಯಾನೇಜ್ಮೆಂಟು ಮತ್ತು ಡಿಜಿಟಲ್ ಪೇಮೆಂಟ್ ಸೊಲ್ಯೂಷನ್ಸು ಇನ್ಕ್ಲೂಡಿಂಗ್ ಮರ್ಚೆಂಟ್ ಸೊಲ್ಯೂಷನ್ಸು ಮತ್ತು ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಸರ್ವಿಸಸ್ಸು ಮತ್ತು ಮೊಬೈಲ್ ವ್ಯಾಲೆಟ್ ಸರ್ವಿಸಸ್ನು ಕೂಡ ಈ ಒಂದು ಕಂಪ್ನಿಯವರು ಪ್ರೊವೈಡ್ ಮಾಡ್ತಾರೆ. ಸೊ ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ಈ ಒಂದು ಕಂಪ್ನಿಯ ಮೇನ್ ಬಿಸ್ನೆಸ್ ಬಂದ್ಬಿಟ್ಟು ಇವತ್ತಿನ ದಿನ ATM ಔಟ್ಸೋರ್ಸಿಂಗ್ ಮಾಡ್ತಾರೆ. ಅದರಲ್ಲಿ ಕ್ಯಾಶ್ನ ಹ್ಯಾಂಡಲ್ ಮಾಡೋದು ಮತ್ತು ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವರು ಮ್ಯಾನೇಜ್ ಮಾಡ್ತಾರೆ. ಮತ್ತು ಆ ಒಂದು ಬ್ಯಾಂಕ್ಗಳಿಗೆ ಇವರು ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಮತ್ತು ಮಂತ್ಲಿ ಬೇಸಿಸ್ ಮೇಲೆ ಅವರು ಚಾರ್ಜ್ ಮಾಡ್ತಾರೆ. ಈ ಥರ ಈ ಒಂದು ಕಂಪ್ನಿ ಸರ್ವಿಸು ಪ್ರೊವೈಡ್ ಮಾಡುತ್ತೆ ಲಾಸ್ಟ್ ಒಂದು 8 to 10 ಇಯರ್ಸಿಂದ. ನೆಕ್ಸ್ಟ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಟಾಪ್ ಬ್ಯಾಂಕ್ಗಳು ಬಂದ್ಬಿಟ್ಟು ಇವರ ಒಂದು ಕ್ಲೈಂಟ್ಸ್ ಆಗಿದ್ದು. SBI, ಆಕ್ಸಿಸ್, ICICI ಬ್ಯಾಂಕ್ ಜೊತೆ ಈ ಒಂದು ಕಂಪ್ನಿ ಲಾಸ್ಟ್ ಒಂದು 10 ಇಯರ್ಸಿಂದ ವರ್ಕ್ ಮಾಡ್ತಾ ಇದೆ. ಮಾರ್ಚ್ 2021 ಪ್ರಕಾರ ಇಂಡಿಯಾದಲ್ಲಿ ಇದು ಸೆಕೆಂಡ್ ಲಾರ್ಜೆಸ್ಟ್ ಕಂಪ್ನಿಯಾಗಿದೆ.
ATM ಔಟ್ಸೋರ್ಸಿಂಗ್ ಮತ್ತು ಸರ್ವಿಸಸ್ಸಿಂದ ರೆವಿನ್ಯೂನ ಜನ್ರೇಟ್ ಮಾಡಿರೋ ಕಂಪ್ನಿಗಳಲ್ಲಿ. ನೆಕ್ಸ್ಟ್ ಆಗಸ್ಟ್ 2021 ಪ್ರಕಾರ ಈ ಒಂದು ಕಂಪ್ನಿ ಬಂದ್ಬಿಟ್ಟು 2,21,000 ಪೇಮೆಂಟ್ ಟರ್ಮಿನಲ್ಸ್ನು ಕೂಡ ಅವರು ಡಿಪ್ಲಾಯ್ ಮಾಡಿದ್ದಾರೆ ಪೆಟ್ರೋಲಿಯಂ ಔಟ್ಲೆಟ್ಗಳಲ್ಲಿ ಇಂಡಿಯಾ ತುಂಬ. ನೆಕ್ಸ್ಟ್ ಈ ಒಂದು ಕಂಪನಿಯ ಮೇನ್ ಆಪರೇಟಿಂಗ್ ಬಿಸ್ನೆಸ್ ನಾವು ನೋಡ್ತಾ ಬಂದಾಗ ಪೇಮೆಂಟ್ ಸೊಲ್ಯೂಷನ್ಸ್ನ ಇವರು ಪ್ರೊವೈಡ್ ಮಾಡ್ತಾರೆ, ಮತ್ತು ಬ್ಯಾಂಕಿಂಗ್ ಆಟೋಮೇಷನ್ ಸೊಲ್ಯೂಷನ್ಸ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ಕ್ಲೈಂಟ್ಗಳಿಗೂ ಕೂಡ ಇವರು ಆಟೋಮೇಷನ್ ಸೊಲ್ಯೂಷನ್ಸ್ನು ಕೂಡ ಈ ಒಂದು ಕಂಪನಿಯವರು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ಷಕರೇ, ರೀಸೆಂಟಾಗಿ ಇವರು ಫಾಸ್ಟ್ ಲಿಂಕ್ ಅಂತಕ್ಕಂಥ ಒಂದು ಮೊಬೈಲ್ ಆ್ಯಪ್ನ ಇವರು ಡೆವಲಪ್ಮೆಂಟ್ ಮಾಡಿದ್ದಾರೆ HPCL ಪೆಟ್ರೋಲ್ ಬ್ಯಾಂಕ್ ಅವ್ರ ಜೊತೆ ಸೇರಿಕೊಂಡು. ಈ ಒಂದು ಆ್ಯಪನ್ನು ಯಾರೆಲ್ಲ ಇನ್ಸ್ಟಾಲ್ ಮಾಡ್ಕೊತಾರೆ ಅವರು ನೀವು ಪೆಟ್ರೋಲ್ ಬಂಕಿಗೆ ಹೋದಾಗ ನಿಮ್ಮ ಒಂದು ಆ್ಯಪಲ್ಲೇ ನೀವು ಪೇಮೆಂಟ್ ಮಾಡ್ಬೋದು. ಆವಾಗ ನೀವು ಎಷ್ಟು ಪೇಮೆಂಟ್ ಮಾಡಿರ್ತಾರಲ್ಲ ಅಷ್ಟು ಪೆಟ್ರೋಲ್ನ ಆ ಒಂದು ಪೆಟ್ರೋಲ್ ಬಂಕ್ ನಿಮ್ಮ ಒಂದು ಕಾರಿಗೆ ಹಾಕುತ್ತೆ. ಸೊ ನೀವು ಅವರಿಗೆ ಪೇ ಮಾಡೋದೇನು ಬೇಕಾಗೋದಿಲ್ಲ, ಮತ್ತು ನಿಮ್ಮ ಡ್ರೈವರೇ ಹೋಗಿ ಪೆಟ್ರೋಲ್ನ ಹಾಕ್ಕೋಬೋದು. ಈ ಥರದ ಒಂದು ಸೊಲ್ಯೂಷನ್ಸ್ನು ಕೂಡ ಅವರು HPCL ಅವ್ರ ಜೊತೆ ಸೇರಿಕೊಂಡು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದನ್ನು ಅವರು ಈಗಾಗಲೇ ಪುಣೆ ಮತ್ತು ಮುಂಬೈಯಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಇದೇ ಒಂದು ಸೇಮ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ಗೆ ಇವರಿಗೆ ಇಂಡೋನೇಷ್ಯಾದಿಂದನೂ ಕೂಡ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಇಂಡೋನೇಷ್ಯಾದಲ್ಲೂ ಕೂಡ ಇದೇ ಥರದ ಒಂದು ಸೊಲ್ಯೂಷನ್ಸ್ನ ಅವರು ಪ್ರೊವೈಡ್ ಮಾಡೋರಿದ್ದಾರೆ ಅಲ್ಲಿನ ಪೆಟ್ರೋಲ್ ಬ್ಯಾಂಕ್ಗಳಿಗೆ. ಸೊ ಇದೆಲ್ಲ ಬಂದ್ಬಿಟ್ಟು ಇವತ್ತಿನ ದಿನ AGS ಟ್ರಾನ್ಸಾಕ್ಟ್ ಟೆಕ್ನಾಲಜೀಸ್ ಬಗ್ಗೆ ನಾನು ನಿಮಗೆ ಓವರ್ವ್ಯೂನ ಹೇಳಿದ್ದೀನಿ. ಮುಂಬರೋ ದಿನಗಳಲ್ಲಿ ಡಿಜಿಟಲ್ ಟೆಕ್ನಾಲಜಿ ಹೆಚ್ಚಾಗ್ತಾ ಇರೋದ್ರಿಂದ ಇವರು ಕೂಡ ಇವತ್ತಿನ ದಿನ ಡಿಜಿಟಲ್ ಪೇಮೆಂಟ್ ರಿಲೇಟೆಡ್ ಕೆಲವೊಂದು ಕಂಪ್ನಿಗಳನ್ನು ಕೂಡ ಅವರು ಅಕ್ವೈಸೇಷನ್ ಮಾಡ್ಕೊತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಅವರು ಸ್ಲೋ ಆಗಿ ಡಿಜಿಟಲ್ ಪೇಮೆಂಟ್ ಕಡೆನೂ ಕೂಡ ಅವರು ಮೂವ್ ಆಗ್ತಾ ಇದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಮೇನಾಗಿ ಇವರು ಇವತ್ತಿನ ದಿನ ಕ್ಯಾಶ್ ರಿಲೇಟೆಡ್ ಮತ್ತು ಡಿಜಿಟಲ್ ಸರ್ವಿಸಸ್ನು ಕೂಡ ಇವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿ IPOಗೆ ಬಂದಿದೆ. ನಾವು ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಂಪ್ನಿಯ IPO ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಇದೇ ಥರ ಕೆಲಸ ಮಾಡ್ತಕ್ಕಂಥ ಇನ್ನೊಂದು ಕಂಪ್ನಿ ರೀಸೆಂಟಾಗಿ ಲಿಸ್ಟ್ ಆಗಿತ್ತು, CMS ಇನ್ಫೋಸಿಸ್ಟಮ್. 216 ರೂಪಾಯಿಗೆ ಇವರು IPOಗೆ ಬಂದಿದ್ದರು. 238 ರೂಪಾಯಿ 40 ರೂಪಾಯಿದಲ್ಲಿ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಯಿತು. ಇವತ್ತಿನ ಈ ಒಂದು ಕಂಪ್ನಿ ಬಂದ್ಬಿಟ್ಟು 297 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. AGS ಟ್ರಾನ್ಸಾಕ್ಟ್ ಟೆಕ್ನಾಲಜೀಸ್ IPO ಡೀಟೇಲ್ಸ್ ನಾವು ನೋಡ್ತಾ ಬಂದಾಗ ಈ ಒಂದು IPO ಮೂಲಕ ಅವರು 680 ಕೋಟಿ ರೂಪಾಯಿಗಳನ್ನು ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಆಫರ್ ಫಾರ್ ಸೇಲ್ ಇದೆ. ಅಂದರೆ ಪ್ರಮೋಟರ್ಸು ಈ ಒಂದು ಕಂಪ್ನಿನ ಮಾರ್ಕೆಟಲ್ಲಿ ಲಿಸ್ಟ್ ಮಾಡೋ ಮೂಲಕ ಲಿಸ್ಟಿಂಗ್ ಬೆನಿಫಿಟ್ನವರು ಪಡಿತಿದ್ದಾರೆ. ಈ ಮೂಲಕ ಅವರು ತಮ್ಮ ಒಂದು ಸ್ಟೇಕ್ನು ಕೂಡ ಅವರು ಸೆಲ್ ಮಾಡ್ತಿದ್ದಾರೆ IPO ಮೂಲಕ. ನೆಕ್ಸ್ಟ್ ಈ ಒಂದು IPO ಬಂದ್ಬಿಟ್ಟು ಜನವರಿ 19ನೇ ತಾರೀಕಿಗೆ ಇದು ಓಪನ್ ಆಗುತ್ತೆ. ಜನವರಿ 21ಕ್ಕೆ ಈ ಒಂದು IPO ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಇವರು ಬರ್ತಿದ್ದಾರೆ. IPO ಪ್ರೈಸ್ ಬ್ಯಾಂಡ್ ಇವ್ರು ಫಿಕ್ಸ್ ಮಾಡಿರೋದು ಒಂದು ಶೇರಿಗೆ ಹೈಯೆಸ್ಟ್ ಪ್ರೈಸ್ ನಾವು ತೊಗೊಳ್ಬೇಕಾಗುತ್ತೆ 175 ರೂಪಾಯಿ ಒಂದು ಶೇರ್ ಅನ್ನೋ ಥರ ಇವರು ಫಿಕ್ಸ್ ಮಾಡಿದ್ದಾರೆ. ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮಿನಿಮಮ್ 85 ಶೇರ್ಸ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಆಮೇಲೆ ಮಲ್ಟಿಪಲ್ ಆಫ್ 85 ಶೇರ್ಸ್ ನೀವು ಅಪ್ಲೈ ಮಾಡ್ಕೊತ ಹೋಗ್ಬೋದು. ಇದು BSE ಮತ್ತು NSEಯಲ್ಲೂ ಕೂಡ ಈ ಒಂದು ಕಂಪ್ನಿ ಲಿಸ್ಟ್ ಆಗ್ತಾ ಇದೆ. ಟೋಟಲ್ IPO ಸೈಜ್ ಬಂದ್ಬಿಟ್ಟು 680 ಕೋಟಿ ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಮ್. ಸೊ ಇವತ್ತಿನ ದಿನದಲ್ಲಿ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಇದು ಯಾವಾಗ ಲೀಸ್ಟ್ ಆಗುತ್ತಲ್ಲ ಮಾರ್ಕೆಟಲ್ಲಿ ಅವತ್ತಿನ ದಿನ ನೀವು ಒಂದು ಶೇರಿಗೆ 15 ರೂಪಾಯಿ ನೀವು ಪ್ರಾಫಿಟ್ನ ಪಡಿಬೋದು ಅಂತೇಳಿ ಇವತ್ತಿನ ದಿನ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಸೂಚಿಸ್ತಾ ಇದೆ. ನೆಕ್ಸ್ಟ್ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ನಿಮಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ ನೀವು ಜನವರಿ 27ನೇ ತಾರೀಕು ನೀವು ಚೆಕ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಜನವರಿ 28ಕ್ಕೆ ನಿಮ್ಗೆ ಅಮೌಂಟು ರೀಫಂಡ್ ಆಗುತ್ತೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಫೆಬ್ರವರಿ 1ನೇ ತಾರೀಕಿದು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ನೆಕ್ಸ್ಟು ನೀವೇನಾದರೂ ಈ ಒಂದು IPO ಅಪ್ಲೈ ಮಾಡಿದರೆ ಮಿನಿಮಮ್ 1 ಲಾಟ್ ಅಥವಾ 85 ಶೇರ್ಸ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ 14,875 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು 13 ಲಾಟು ಅಥವಾ 1,105 ಶೇರ್ಸ್ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ 1,93,375 ರೂಪಾಯಿ ಬೇಕಾಗುತ್ತೆ. ನೆಕ್ಸ್ಟ್ ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಮೇನ್ ಪ್ರಮೋಟರ್ ಹೋಲ್ಡಿಂಗ್ ಬಂದ್ಬಿಟ್ಟು 98.23% ಇದೆ. ಇದು ಯಾವಾಗ ಮಾರ್ಕೆಟಲ್ಲಿ ಇಷ್ಟ ಆಗುತ್ತಲ್ಲ ಅವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದ್ಬಿಟ್ಟು 66.07% ಇರುತ್ತೆ. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಮೇನ್ ಪ್ರಮೋಟರ್ಸ್ ಬಂದ್ಬಿಟ್ಟು ರವಿ ಬಿ ಗೋಯಲ್ ಮತ್ತು ವಿನೇಹಾ ಎಂಟರ್ಪ್ರೈಸ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪ್ನಿಯ ಮೇನ್ ಪ್ರಮೋಟರ್ಸು. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಬಂದಾಗ ಒಂದು ಸ್ಟೇಬಲ್ ರೆವಿನ್ಯೂ ಗ್ರೋತ್ ಅನ್ನೋದು ಈ ಒಂದು ಕಂಪ್ನಿ ಹೊಂದಿದ್ದು, ಪ್ರಾಫಿಟ್ ಅನ್ನೋದು ಅದು ಕಡಿಮೆ ಆಗ್ತಾ ಇದೆ ಇಯರ್ ಬೈ ಇಯರ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅದೇ ಥರ ಲಾಸ್ಟ್ ಒಂದು 5 ಮಂತ್ಸಲ್ಲಿ ಈ ಒಂದು ಕಂಪ್ನಿಯ ಒಂದು ಅರ್ನಿಂಗ್ಸ್ ಬಂದ್ಬಿಟ್ಟು ಅವರು ನೆಗೆಟಿವಲ್ಲಿ ತೋರಿಸಿದ್ದಾರೆ. ಪ್ರಾಫಿಟ್ ಬಂದ್ಬಿಟ್ಟು -18 crores ಇದೆ. ಅದಕ್ಕೆ ಅವ್ರು ಹೇಳಿದ್ದಾರೆ ಕೆಲವೊಂದು ಲೋನ್ಸ್ ಎಲ್ಲ ತೊಗೊಂಡಿದ್ರಂತೆ, ಅದರ ಇಂಟ್ರೆಸ್ಟ್ ಪೇ ಮಾಡೋದಕ್ಕೆ ಅಮೌಂಟ್ನ ಯೂಸ್ ಮಾಡಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ಪ್ರಾಫಿಟ್ ಬಂದ್ಬಿಟ್ಟು ನೆಗೆಟಿವಲ್ಲಿ ಬಂದಿದೆ ಅಂತೇಳಿ ಈ ಒಂದು ಕಂಪ್ನಿಯವರು ಒಂದು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಇದಕ್ಕೆ. ನೆಕ್ಸ್ಟ್ ನಾವು ಈ ಒಂದು ಕಂಪ್ನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಬಂದಾಗ ಒಂದು ಇಂಟಿಗ್ರೇಟೆಡ್ ಓಮ್ನಿ ಚಾನಲ್ ಆನ್ಲೈನ್ ಮತ್ತು ಆಫ್ಲೈನ್ ಪೇಮೆಂಟ್ ಮತ್ತು ಕ್ಯಾಶ್ ಸೊಲ್ಯೂಷನ್ಸ್ನು ಕೂಡ ಈ ಒಂದು ಕಂಪ್ನಿಯವರು ಪ್ರೊವೈಡ್ ಮಾಡ್ತಾರೆ. ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕಸ್ಟಮರ್ ಬೇಸ್ನು ಕೂಡ ಈ ಒಂದು ಕಂಪ್ನಿ ಹೊಂದಿದೆ. ಒಂದು ಸ್ಟ್ರಾಂಗ್ ಕೆಪಾಬಿಲಿಟೀಸ್ ಟು ಡೆವಲಪ್ ಆ್ಯಂಡ್ ಕಸ್ಟಮೈಸ್ ದ ಇನ್ ಹೌಸ್ ಸೊಲ್ಯೂಷನ್ಸ್ನು ಕೂಡ ಈ ಒಂದು ಕಂಪ್ನಿ ಹೊಂದಿದೆ. ನೆಕ್ಸ್ಟ್ ಗ್ಲೋಬಲ್ ಟೆಕ್ನಾಲಜಿ ಪ್ರೊವೈಡರ್ಸ್ ಜೊತೆ ಈ ಒಂದು ಕಂಪ್ನಿ ಒಂದು ಲಾಂಗ್ ಟರ್ಮ್ ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ನು ಕೂಡ ಇದು ಹೊಂದಿದೆ.
ಸ್ಟ್ರಾಂಗ್ ಇನ್ಹೌಸ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ನಾಲಜಿಕಲ್ ಕ್ಯಾಪಬಿಲಿಟೀಸ್ ಈ ಒಂದು ಕಂಪ್ನಿ ಹತ್ರ ಇದೆ. ನೆಕ್ಸ್ಟ್ ಈ ಒಂದು IPO ಅಥವಾ ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ನಾವು ನೋಡ್ತಾ ಬಂದಾಗ, ಮೊದಲನೇದು ಇದು ಕಂಪ್ಲೀಟಾಗಿ ಆಫರ್ ಫಾರ್ ಸೇಲ್ ಇರೋದ್ರಿಂದ ಇಲ್ಲೇನು ಅಮೌಂಟ್ ಏನು ಕಲೆಕ್ಟ್ ಆಗುತ್ತೆ ಇದು ಕಂಪ್ನಿಗೇನು ಹೋಗೋದಿಲ್ಲ ಮತ್ತು ಪ್ರಮೋಟರ್ಸಿಗೆ ಹೋಗ್ತದೆ ಅಂತ ಹೇಳ್ತಾ ಇದೆ. ಪ್ರಮೋಟರ್ಸ್ ಸ್ಟೇಕಲ್ಲಿ ಅವರು ಕೆಲವೊಂದು ಲೋನ್ನ ಕ್ಲಿಯರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವ ಥರ ಅಂತೇಳಿ ಇನ್ನೂ ಕೂಡ ಕ್ಲಿಯರ್ ಪಿಕ್ಚರ್ ಅದು ಬಂದಿಲ್ಲ. ನೆಕ್ಸ್ಟು ಇವತ್ತಿನ ದಿನ ಈ ಒಂದು ಕಂಪ್ನಿ ಫೈನಾನ್ಷಿಯಲ್ ಇಯರ್ 2020 ಮತ್ತು 2021 ಪ್ರಾಫಿಟ್ ಮಾಡಿದ್ರು ಕೂಡ ಲಾಸ್ಟ್ ಒಂದು 5 ಮಂತ್ಸಲ್ಲಿ ಈ ಒಂದು ಕಂಪ್ನಿಯವರು ನೆಗೆಟಿವ್ ಪ್ರಾಫಿಟ್ನವರು ಡಿಕ್ಲೇರ್ ಮಾಡಿರೋದ್ರಿಂದ ಇನ್ವೆಸ್ಟರ್ಸ್ ಆದಷ್ಟು ಪ್ರಾಫಿಟ್ ಮೇಕಿಂಗ್ ಕಂಪ್ನಿಗಳಿಗೆ ಪ್ರಿಫರ್ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಇವರು ಇವತ್ತಿನ ದಿನ ಏನು IPOಗೆ ಬರ್ತಿದ್ದಾರೆ, ಇದು 4th ಅಟೆಂಪ್ಟಲ್ಲಿ ಇವರು IPOಗೆ ಬಂದಿರೋದು. ಸೊ ಇದು ಕೂಡ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಆಗುತ್ತೆ. ನೆಕ್ಸ್ಟ್ ಈ ಒಂದು COVID-19 ಪ್ಯಾಂಡಮಿಕ್ಕಿಂದ ಎಕ್ಸ್ಪೆಷಲಿ ಈ ಒಂದು ATM ಸೆಕ್ಟರ್ ಮೇಲೆ ಅದು ಸ್ವಲ್ಪ ಪ್ರಭಾವ ಬೀರಿದೆ ಅಂತಲೇ ಹೇಳ್ಬೋದು. ಇನ್ಮೇಲೆ ಭಾಳಷ್ಟು ಡಿಜಿಟಲೈಸೇಷನ್ ಆಗ್ತಾ ಇರೋದ್ರಿಂದ ಇವರು ಮೇನ್ ರೆವಿನ್ಯೂ ಬಂದ್ಬಿಟ್ಟು ATM ಮೇಲೇ ಇವರು ಡಿಪೆಂಡ್ ಆಗಿರೋದ್ರಿಂದ, ಅಂದರೆ ಬ್ಯಾಂಕ್ಗಳಿಗೆ ಇವರು ATM ಸರ್ವಿಸಸ್ನ ಇವರು ಪ್ರೊವೈಡ್ ಮಾಡ್ತಾರೆ. ಇವತ್ತಿನ ದಿನ ಇಂಡಿಯಾದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಿಗೆ ಇವರು ATM ಮಿಷಿನ್ ಮೇಂಟೈನ್ ಮಾಡೋದು, ಅದರಲ್ಲಿ ಅಮೌಂಟ್ ಆ್ಯಡ್ ಮಾಡೋದು, ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬಟ್ ATMನ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದ್ಬಿಟ್ಟು ಅದು ATMಗಳ ಸಂಖ್ಯೆ ಕಡಿಮೆ ಮಾಡ್ಕೋಬೇಕು ಮತ್ತು ಡಿಜಿಟಲ್ ಪೇಮೆಂಟ್ನ ಹೆಚ್ಚು ಮಾಡಬೇಕಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಹೊಂದಿರೋದ್ರಿಂದ ಅದು ಇಂಡೈರೆಕ್ಟಾಗಿ ಈ ಒಂದು ಕಂಪ್ನಿಯ ಬಿಸ್ನೆಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇದೆ. ಅವರು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅವರು ಯಾವ ಥರ ಒಂದು ಡಿಜಿಟಲ್ ಕಡೆ ಅವರು ಮೂವ್ ಆಗ್ತಾರೆ ಅನ್ನೋದು ಕೂಡ ನಾವು ಮುಂಬರೋ ದಿನಗಳಲ್ಲಿ ನಾವು ನೋಡಬೇಕಾಗತ್ತೆ. ಇದು ಕೂಡ ಈ ಒಂದು ಕಂಪ್ನಿಯಲ್ಲಿರ್ತಕ್ಕಂಥ ಒಂದು ಮೇಜರ್ ರಿಸ್ಕ್ ಆಗಿರುತ್ತೆ. ನೆಕ್ಸ್ಟ್ ವೀಕ್ಷಕರು, ಈ ಒಂದು ಕಂಪ್ನಿಯ IPO ವ್ಯಾಲ್ಯೂಷನ್ ನಾವು ನೋಡ್ತಾ ಬಂದಾಗ ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದಿರೋದು ₹175 ಒಂದು ಶೇರ್ ಅನ್ನೋ ಥರ ಬಂದಿದ್ದಾರೆ. ಲಾಸ್ಟ್ ಒಂದು 3 ಇಯರ್ಸಲ್ಲಿ ಇವರ ಒಂದು PE ರೇಷಿಯೋ ಬಂದ್ಬಿಟ್ಟು 32 ಆಗುತ್ತೆ. ಅದೇ ಥರ ಫೈನಾನ್ಷಿಯಲ್ ಇಯರ್ 2021ನಲ್ಲಿ ಈ ಒಂದು ಕಂಪ್ನಿಯ PE ರೇಷಿಯೋ ಬಂದ್ಬಿಟ್ಟು 38 ಬರುತ್ತೆ. ಲಾಸ್ಟ್ ಒಂದು 5 ಮಂತ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರೋದಿಲ್ಲ, ಏನಕ್ಕಂದರೆ ಈ ಒಂದು ಕಂಪ್ನಿ ನೆಗೆಟಿವ್ ಲಾಸಸ್ನ ಅವರು ತೋರಿಸಿರೋದ್ರಿಂದ. ಸೊ ಇವತ್ತಿನ ದಿನ ಇವರೇನು ಬಂದಿದ್ದಾರೆ, PEF 32 to 38 PEಯಲ್ಲಿ ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದಿದೆ. ಇದೇ ಒಂದು ಸೆಕ್ಟ್ರಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು CMS ಇನ್ಫೋ ಸಿಸ್ಟಮು. ಸೊ ಇದು ಆಲ್ಮೋಸ್ಟ್ ಡೆಬ್ಟ್ ಫ್ರೀ ಕಂಪ್ನಿ ಇದೆ. ಇದು PEF 29ನಲ್ಲಿ ಇದು ಟ್ರೇಡ್ ಆಗ್ತಾ ಇರೋದ್ರಿಂದ ಸೊ ಕಂಪೇರಿಟಿವ್ಲಿ ಈ ಒಂದು ಕಂಪ್ನಿಗೆ ಇವರು ಒಂದು ಹೈ ಪ್ರೈಸಲ್ಲೇ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ವೀಕ್ಷಕರೇ, AGS Transact Technologies IPO ಬಗ್ಗೆ ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. AGS Transact Technologies ಲಿಮಿಟೆಡ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಲೀಡಿಂಗಲ್ಲಿ ಇರ್ತಕ್ಕಂಥ ಓಮ್ನಿ ಚಾನಲ್ ಪೇಮೆಂಟ್ ಸೊಲ್ಯೂಷನ್ ಪ್ರೊವೈಡರ್ಸಲ್ಲಿ ಈ ಒಂದು ಕಂಪ್ನಿ ಕೂಡ ಒಂದು ಸ್ಟೇಬಲ್ ರೆವಿನ್ಯೂ ಗ್ರೋತ್ನ ಈ ಒಂದು ಕಂಪ್ನಿ ಮೇಂಟೈನ್ ಮಾಡಿದೆ ಒಂದು 2.5 ಇಯರ್ಸಲ್ಲಿ. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಪ್ರಾಫಿಟ್ ಅನ್ನೋದು ಇಯರ್ ಬೈ ಇಯರ್ ಕಡಿಮೆ ಆಗ್ತಾ ಇದೆ. ಲಾಸ್ಟ್ ಒಂದು 5 ಮಂತ್ಸಲ್ಲಿ ಈ ಒಂದು ಕಂಪ್ನಿಯವರು ಲಾಸಸ್ನವರು ತೋರಿಸಿದ್ದಾರೆ. ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ಕಂಪ್ನಿಗೆ ಸಿಗ್ನಿಫಿಕೆಂಟ್ ಆಫ್ ರೆವಿನ್ಯೂ ಬರ್ತಿರೋದು ATM ಮಿಷಿನ್ಸ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿನ ಇಂಡಿಯಾ ಬಂದ್ಬಿಟ್ಟು ಡಿಜಿಟಲ್ ಪೇಮೆಂಟ್ನವ್ರು ಎನ್ಕರೇಜ್ ಮಾಡ್ತಿದ್ದಾರೆ ಮತ್ತು ಕ್ಯಾಶ್ಲೆಸ್ ಕಡೆ ಅವರು ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಒಂದು 3 to 5 ಇಯರ್ಸಲ್ಲಿ ಈ ಒಂದು ಕಂಪ್ನಿ ಯಾವ ಥರ ಅದು ಸಸ್ಟೈನ್ ಆಗುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಕೋವಿಡ್ ಕಾರಣದಿಂದ ಈ ಒಂದು ಕಂಪನಿಯ ಬಿಸ್ನೆಸ್ ಮೇಲೆ ಕೂಡ ಅದು ಪ್ರಭಾವ ಬೀರಿದ್ದು, ಈ ಒಂದು ಕೋವಿಡ್ ಹಂಗೆ ಮುಂದುವರಿತಾ ಹೋದರೆ ಅದು ಕೂಡ ಈ ಒಂದು ಕಂಪನಿಯ ಬಿಸ್ನೆಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಈ ಎಲ್ಲ ರಿಸ್ಕ್ಗಳನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಯಾರಾದರೂ ಹೈ ರಿಸ್ಕ್ ಇನ್ವೆಸ್ಟರ್ಸ್ ಈ ಒಂದು ಕಂಪ್ನಿಯಲ್ಲಿ ನೀವು ಲಿಸ್ಟಿಂಗ್ ಏನ್ಗೋಸ್ಕರ ನೀವು ಅಪ್ಲೈ ಮಾಡೋಂಗಿತ್ತಂದ್ರೆ ನೀವು ಅಪ್ಲೈ ಮಾಡ್ಬೋದು. ಈವನ್ ಲಾಂಗ್ ಟರ್ಮ್ ನೀವು ಅಪ್ಲೈ ಮಾಡೋಂಗಿತ್ತಂದರೆ ನೀವು ಈ ಒಂದು ಸ್ಟಾಕ್ನ ನೀವು ಅಪ್ಲೈ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಹೈ ರಿಸ್ಕ್ ಇನ್ವೆಸ್ಟರ್ಸು ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟು ಪರ್ಸ್ನಲಿ ಇಂಥ ಒಂದು ಕಂಪ್ನಿಗಳನ್ನು ಆದಷ್ಟು ನಾನು ಅವಾಯ್ಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು AGS Transact Technologies IPO ರಿವ್ಯೂನ ನಾನು ಡೀಟೇಲಾಗಿ ಹೇಳಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ವಿಡಿಯೋವನ್ನು ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.